ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟಿಂಗಲ್ಲಿ ನೋಡಿ ಯಾರಿದ್ದಾರೆ, ನಮ್ಮ ಗೆಸ್ಟ್ ಆಫ್ ಆನರ್ ಇದ್ದಾರೆ. ನಮ್ಮ ರಾಜು ಭೈ ಅವರು ಬಂದ್ಬಿಟ್ಟಿದ್ದಾರೆ. ಇವತ್ತು ಲಿಟ್ರಲಿ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಾನು. ಹಿಂದೆಲ್ಲ ಫುಲ್ ಕತ್ಲಾಗಿದೆ, ರಾತ್ರಿನೇ ಕತ್ಲಲ್ಲಾಗಿ ರಾತ್ರಿ ಹತ್ರ ಆಗಿದೆ. ಎಲ್ಲಿಗೂ ಓಕೆ ಅಲ್ಲ, ಕತ್ಲಾಗಿದೆ, ನೈಟ್ ಆಗಿದೆ ಅರ್ಥ ಆಯ್ತಲ್ಲ ಗೈಸ್. ಇಲ್ಲಿ ನಾವು ಫೋಕಸ್ ಲೈಟ್ ಹಾಕೊಂಡಿದೀವಿ. ಇಲ್ಲೊಂದು ಅರೇಂಜ್ಮೆಂಟ್ಸ್ ಮಾಡ್ತಿದೀವಿ, ಪ್ರೋಗ್ರೆಸ್ ಅಲ್ಲಿ ಇದೆ, ನಡೀತಾ ಇದೆ. ಚೈತ್ರ ಅವ್ರ ಬರ್ಡೇ ಇದೆ, ಸೊ ಅದನ್ನ ಇವತ್ತು ನಾವು ಸೆಲೆಬ್ರೇಟ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಅದು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಮ ಟೆರೆಸ್ ಮೇಲೆ, ನಮ್ಮ ಮನೆ ಟೆರೆಸ್ ಮೇಲೆ. ಸೊ ನನಗೆ ಹೊರಗಡೆ ಹೋಗಿ ಯಾವುದೋ ಒಂದು ಜಾಗದಲ್ಲಿ ಆಲ್ರೆಡಿ ರೆಡಿ ಇರುತ್ತಲ್ಲ, ಸೊ ಆ ಥರದ್ದು ಮಾಡಿಸೋದಕ್ಕೆ ನನಗಿಷ್ಟ ಇಲ್ಲ ಪರ್ಸ್ನಲಿ. ಅದು ಕಾಮನ್ ಆಗ್ಬಿಟ್ಟಿದೆ. ಓಕೆನಾ, ನಿಜ ಹೇಳ್ಬೇಕಾದ್ರೆ ಅದು ತುಂಬ ಕಾಮನ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಮ್ಮ ಜಾಗಕ್ಕೆ ಬಂದು ನಾವು ಕೇಳೋ ಥರ ಕಸ್ಟಮೈಸ್ಡ್ ಆಗಿ ಡೆಕೋರೇಷನ್ಸ್ ಮಾಡಿ ಕೊಡಬೇಕು ಅನ್ನೋದು ಆಸೆ ತುಂಬ ಇತ್ತು. ಅದೇ ಥರ ಮಾಡಿಕೊಡೋ ನಮ್ಮ ಹುಡುಗರಿದ್ರು. ಸೊ ಅದಕ್ಕೋಸ್ಕರ ಅವ್ರನ್ನೇ ಕರೆಸಿದ್ದೆ. ಆಲ್ರೆಡಿ ಹೇಳಿದ್ದೆ ಮುಂಚೆನೇ ಈ ಥರ ಇದೆ, ಬಂದು ಮಾಡಿಕೊಡಿ ಅಂತ. ಅವರು ಬಂದಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಈಗಲೇ ತೋರಿಸಿದ್ರೆ ಮಜಾ ಇರೋದಿಲ್ಲ, ರೆಡಿ ಆದ್ಮೇಲೆ ತೋರಿಸ್ತೀನಿ ಗೆಸ್ಟ್ನ ಕರ್ಕೊಬರ್ಬೇಕಾದ್ರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಡ್ರಾಯ್ಡ್ ಕನ್ನಡ ಅವರು ಬಂದಿದ್ದಾರೆ. ನಮಸ್ಕಾರ. ಬರ್ಡೇ ಗರ್ಲ್ ಅವರು ಬರ್ತಾ ಇದ್ದಾರೆ, ಅವ್ರ ಜೊತೆ ಅವ್ರ ಫ್ರೆಂಡ್ಸು ಬರ್ತಾ ಇದ್ದಾರೆ. ಆಮೇಲೆ ಇನ್ನೂ ಯಾರ್ಯಾರು ಕೇಳಿದ್ವಿ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಹಾಂ, ಚಂದನ್ ಅವ್ರು ಬರ್ತಿದ್ದಾರೆ ನೋಡಿ. ನಮ್ಮ ರಾಜು ಭೈ ಏನು ಗೊತ್ತು, ಬೆಳಗ್ಗೆಯಿಂದ ಒಂಥರ ನಮಗೆ ಕೆಲಸ ಮನೆ ಕ್ಲೀನಿಂಗೇ ಆಗ್ಬಿಟ್ಟಿತ್ತು ನನಗೆ. ಪಾಪ ಇವರೆಲ್ಲ ಅವರೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕಂಪ್ಲೀಟಾಗಿ ಅವರೇ ಮಾಡ್ತಾರೆ. ನಮ್ಗೇನು ತಲೆನೋವು ಕೊಡ್ತಾ ಇಲ್ಲ. ರಾಜು ಎತ್ಕೊಂಬ ರಾಜು, ತೊಂಬ ಅಲ್ಲೇ ಇದೆ ಎಲ್ಲ ಗೈಸ್. ಗಾಳಿ ಸಿಕ್ಕಾಬಟ್ಟೆ ಹೊಡಿತಾ ಇದೆ. ಸೊ ಬೆಲೂನ್ಸ್ ಏನು ಇಟ್ಟಿದ್ವಿ ಇಲ್ಲಿ, ಆ ಬೆಲೂನ್ಸ್ ಎಲ್ಲ ಆರ್ಬಿಟ್ಟು ನಮ್ಮ ಟೆರಸ್ಸಿಂದ ಕೆಳಗಡೆ ಹೋಗ್ತಾ ಇದೆ. ಅದೇ ಟೈಮ್ ನಮ್ಮ ರಾಜು ಭಯ್ಯ ಬರ್ತಿದ್ದ, ಅದಕ್ಕೆ ತಕೊಂಬ ಅಂತ ಹೇಳಿದೆ. ಬಂದ್ಬಿಟ್ನಾ? ಇಲ್ಲ ಇಲ್ಲಿ ಗಾಳಿದೊಂದು ಹೆವಿ ಹಾವಳಿ ಇಡ್ತಾ ಇದೆ, ಅದೊಂದೇ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಬೆಲೂನ್ಸ್ ಹೊಡೆದೋಗೋದು ಬಿದ್ದೋಗೋದು ಆಗ್ತಾ ಇದೆ. ಔಟ್ಡೋರ್ ಮಾಡಿದ್ರೆ ಇದೊಂದು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ಏನೋ ಮೇಯ್ತವ್ರೆ, ಚೈತ್ರ ಅವ್ರು ಬಂದಿದ್ದಾರೆ. ಝೂಮ್ ಆಗಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಚೈತ್ರ ಅವರ ತಂಗಿ ಬಂದಿದ್ದಾರೆ. ಇಲ್ಲಿ ನಮ್ಮ ಚಂದನ ಅವರಿದ್ದಾರೆ. ನಿಮ್ಮ ಫ್ರೆಂಡ್ ಏನೋ, ಸಾರಿ ನಿಮ್ಮ ಹೆಸರೇನೋ? ನಿಮ್ಮ ಹೆಸರು ಮೇಘಾ. ಓಕೆ, ಸೊ ಮೇಘಾ ಅವರಿದ್ದಾರೆ. ಸೊ ಇವಾಗ ಬಲಿ ಹೋಗೋಣ ನಮ್ಮ ಟೆರೆಸ್ಗೆ. ಯಾಕೋ ಲೇ, ನಾನೇ ಎದುರೋದೆ. ಫಸ್ಟೇ ಕಣ್ಣಿಗೆ ಲೈಟ್ ಬಿಟ್ಕೊಂಡು ಬರ್ತಾ ಇದ್ದೀನಿ ನಾನು. ಮುಂದೆ ಕಾಣ್ತಾ ಇಲ್ಲ ಅದನ್ನೆಲ್ಲ. ಅದ್ರಲ್ಲಿ ಇವನು ಬ್ಲಾಸ್ಟ್ ಬೇರೆ ಮಾಡ್ತಾವನೆ. ಬರ್ರಿ ಓಕೆನಾ ಬಾಯ್ಸ್? ಆಲ್ ಸೆಟ್ಟಾ? ರೆಡಿನಾ? 3 2 1. ನೀವು ಅಂದಾಗ ಇಲ್ಲಿ ಕರಿತೀನಿ. ಓಕೆ ಗೈಸ್, ನಮ್ಮ ಚೈತ್ರ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ಡೇ ಚೈತ್ರ ಅವರೇ. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಆಯ್ತು ನಾನೇನು ಏನ ದೊಡ್ಡದೇನು ಕೊಡಲ್ಲ ಕೇಕು ಅಂದೆ. ತುಂಬ ಆಲ್ಟ್ರೇಷನ್ ನಡೀತಾ ಇದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೆನ್ನೆ ಸೆಲೆಬ್ರೇಷನ್ ಇತ್ತು. ನನ್ನ ಲೈಫಲ್ಲಿ ಆ ಥರ ಬರ್ಡೇ ನಾನು ಆಗೇ ಇಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಇವಾಗ ಇದನ್ನ ನೋಡಿ ಸೊ ಇದು ಇನ್ನೂ ಒಂಥರ ಜಾಸ್ತಿ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಈ ಥರ ಓಪನ್ ಸ್ಪೇಸಲ್ಲಿ ಜಸ್ಟ್ ಇದನ್ನೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಿದ್ದು, ಓಪನ್ ಸ್ಪೇಸ್ ರೀಲ್ಸ್ಗಳಲ್ಲಿ ನೋಡ್ತಾ ಇದ್ದೆ. ಹಿಂಗೆ ಓಪನ್ ಸ್ಪೇಸಲ್ಲಿ ಈ ಥರ ಅದೇನದು ಸ್ಪಾರ್ಕಲ್ ಆ ಥರ ಎಲ್ಲ ನೋಡ್ತಾ ಇದ್ದಿದ್ದು ಬರೀ ರೀಲ್ಸ್ ಅಲ್ಲಿ ಅಷ್ಟೇ. ನಂದು ಬರ್ಡೇ 27 ಇಯರ್ಸ್ಗೆ ಈ ಥರ ಸೆಲೆಬ್ರೇಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಅದು ತುಂಬ ಇಷ್ಟ ಆಯ್ತು. ಚೆನ್ನಾಗಿರ್ತೀನಿ. ತೊಳಿ ಚೈತ್ರ ಅವರೇ ಗಿಫ್ಟು ನಮ್ಮ ಕಡೆಯಿಂದ, ಎಂಜಾಯ್ ಮಾಡಿ. ಇವಾಗ ನನಗೆ ಏನೋ ಹೇಳ್ಬಿಟ್ಟು ವ್ಲಾಗಲ್ಲಿ ಹೇಳ್ಬೇಕು ತಾನೆ, ಅವೆಲ್ಲ ನಾವು ಸ್ವಲ್ಪ ಕ್ರೆಡಿಟ್ಸ್ ತಗೊಬೇಕಲ್ವೇ? ಥ್ಯಾಂಕ್ ಯು ಸೋ ಮಚ್. ನೆವರ್ ಎವರ್ ಎಕ್ಸ್ಪೆಕ್ಟೆಡ್. ಅದೇ ಡೈಲಾಗ್ ಅವಾಗಲೇ ಏನು ಹೇಳಿದ್ರು, ಪಿನ್ ಟು ಪಿನ್ ಅದೇ ಡೈಲಾಗ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಇಷ್ಟ ಆಯ್ತಾ? ಚೆನ್ನಾಗಿದ್ದ? ಇದು ಕೊಡು ಅಂತ ಹೇಳ್ತಿದ್ದಾನೆ. ಇದಾದ್ಮೇಲೆ ನಿಮ್ಗೇನೆ ತಗೊಂಡೋಗಿ ನೀವು, ಓಕೆನಾ? ಓ, ಇದೇ ಬೇಕಾ ನಿಮಗೆ? ಚೆನ್ನಾಗಿದೆ ಲಗೇಜ್. ಯಾರಿದು? ನಮಗೆ ಸಹಕಾರದೊಂದಿಗೆ ನಮಗೆ ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟಿದ್ದು ನಮ್ಮ ಪ್ರಜ್ವಲ್ ಅವರು ಮತ್ತು ಅವರ ಟೀಮು. ಸೊ ಪ್ರಜ್ವಲ್ ಅವರು ನನಗೆ ಮುಂಚೆಯಿಂದನೂ ಪರಿಚಯ. ಇವ್ರು ಹೇಳಿದರು ಇವೆಂಟ್ ಮಾಡ್ತಿದ್ದೀನಿ ಅಂತ. ಸೊ ನನಗೆ ಅದೇ ಬೇಕಾಗಿದ್ದು, ನಮ್ಮ ಜಾಗಕ್ಕೆ ಬಂದು ಮಾಡಿಕೊಡೋರು. ಸೊ ಹಾಗಾಗಿ ಪಟ್ಟಂತ ಇವ್ರಿಗೆ ಹೇಳಿ ಬಂದು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಏನಾದರೂ ಹೇಳಿ ಬ್ರೋ. SLV ಇವೆಂಟ್ಸ್ ಅಂತ ಇದೆ. ಓಕೆ, ಅದು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತಾರೆ. ಇದು ಈ ಥರ ಬರ್ತಡೇ ಮಾತ್ರ ಅಲ್ಲ, ನಾವು ಎಲ್ಲ ಥರ ಮ್ಯಾರೇಜ್ ಆಗಲಿ
ಹಾಗೆ ಈ ಥರ ಸ್ಟೇಜ್ ಫಂಕ್ಷನ್ಸ್ದು ಅದು ಫ್ಲವರ್ ಡೆಕೋರೇಷನ್ ಮತ್ತು ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ಕೊಡ್ತೀವಿ. ಮತ್ತು ಇನ್ನೇನಾದರೂ ನಾಮಕರಣ ಮತ್ತು ಈ ಶ್ರೀಮಂತಗಳು ಆ ಥರ ಯಾವುದೇ ಪ್ರತಿಯೊಂದು ಇವೆಂಟ್ಸ್ ಅದೇ ಥರ ಇದ್ದರೂ ನಾವು ಮಾಡ್ಕೊಡ್ತೀವಿ. ಹಾಗೆ ನಿಮಗೆ ಬೇಕು ಅಂದರೆ ಶಾಮಿಯಾನ ಆ್ಯಂಡ್ ಕ್ಯಾಟ್ರಿಂಗ್ ಕೂಡ ನಮ್ಮ ಹತ್ರ ಇದೆ, ಅದನ್ನು ಕೂಡ ಬೇಕಾದರೆ ನಿಮಗೆ ಮಾಡ್ಕೊಡ್ತೀವಿ. ಗಗನ್ ಪ್ರೋ ಕಡೆಯಿಂದನೂ ಸ್ವಲ್ಪ ಜನ ಎಷ್ಟೋ ಜನ ಇವಾಗ ಈ ವಿಡಿಯೋ ನೋಡಿದ್ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಗೊತ್ತು. ಹಂಗಾಗಿ ಅವ್ರ ಕಡೆಯಿಂದ ಇವ್ರು ಕೊಡ್ತಾರೆ. ಆಫರ್ ಗೀಫರ್ ಅಂತ ಹೇಳೋದಕ್ಕಿಂತ ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆನಾ, ನಾನು ಕಸ್ಟಮ್ ಆಗಿ ನನಗೆ ಇದೇ ಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಬಿಯರ್ ಮಗ್ಗು, ಸೊ ಆ ಬಿಯರ್ ಮಗ್ಗು ಆ್ಯಕ್ಚುಲಿ ಇವಾಗ ಸ್ವಲ್ಪ ಬೆಲೂನ್ಸ್ ಎಲ್ಲ ಹೊಡೆದೋಗಿದೆ, ಔಟ್ಡೋರಲ್ಲಿ ಇದ್ದಿದ್ದಲ್ವ ಅದಕ್ಕೋಸ್ಕರ. ಸೊ ಆ ಬಿಯರ್ ಮಗ್ಗು ಅದಾದಮೇಲೆ ಒಂದು ಬಾಟ್ಲ್ ಇತ್ತಲ್ಲ, ಸೊ ಅವೆಲ್ಲ ನಾನು ಕಸ್ಟಮ್ ಆಗಿ ಇದೇ ಥರ ಬೇಕು ಅಂತ ಫೋಟೋ ಕಳಿಸ್ಬಿಟ್ಟು ತರಿಸಿದ್ರದು. ಸೊ ಪ್ರತಿಯೊಂದನ್ನು ಹುಡ್ಕೊಂಡು ತೊಗೊಂಬಂದು ಅದೇ ಥರದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಅಷ್ಟೇ, ನೀವೇನಾದ್ರು ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ನನಗೆ ಡಿಸೈನ್ಸು ಇಲ್ಲ ಇದೇ ಥರ ಡೆಕೋರೇಷನ್ ಬೇಕು ಅಂದರೆ ಫೋಟೋ ಗಿಟೋ ಕಳಿಸಿದ್ರೆ ಅದೇ ಥರ ಪ್ರಾಪರ್ಟೀಸ್ ಎಲ್ಲ ತಂದ್ಬಿಟ್ಟು ಮಾಡಿಕೊಡ್ತೀರಾ. ಯಾವ ಥರ ಬೇಕು ಅಂತ ಅವರು ಇವಾಗ ಬೇರೆ ಕಡೆ ಯಾವುದೋ ಒಂದು ಇವೆಂಟ್ಸಲ್ಲಿ ನೋಡಿರ್ತಾರೆ, ಅದೇ ಆಗಲಿ ಅಥವಾ ಈ ಗೂಗಲ್ಲು ಎಲ್ಲರೂ ಹೊರಗಡೆ ಏನರ ಈ ಮಾಮೂಲಿ ಆನ್ಲೈನಲ್ಲಿ ಯಾರು ಸಿಕ್ಕಿದ್ರೆ ಬಟ್ ಆ ಫೋಟೋ ನಮಗೆ ಕಳಿಸ್ಕೊಟ್ರೆ ಸಾಕು, ಆ ಥರ ನಾವು ಮಾಡಿಕೊಡ್ತೀವಿ. ಡನ್, ಖುಷಿ ಆಯಿತು ನನಗೂ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ತುಂಬ ಸಾಧನೆಗಳಾಯಿತು. ಯಾಕೆಂದರೆ ಬಿಹೈಂಡ್ ದ ಸೀನ್ಸ್ ನಮ್ಮ ಡ್ರಾಯ್ಡರ್ ಕ್ಯಾಪ್ಚರ್ ಮಾಡಿದರೆ ಅದನ್ನು ಹಾಕಿರ್ತೀನಿ. ಯಾವ ಲೆವೆಲ್ ಔಟ್ಡೋರಲ್ಲಿ ಮಾಡ್ತಿರೋದ್ರೆ ಅದೊಂದು ಚಾಲೆಂಜು ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಗಾಳಿ ಸಿಕ್ಕಾಪಟ್ಟೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಇದು ಬೀಳೋದು ಏನಂತೆ, ಬೆಲೂನ್ಗಳು ಹೊಡೆದೋಗೋದೇನಂತೆ, ಬೇಜಾನಾಯಿತು. ಬಟ್ ಎಲ್ಲ ಅದನ್ನು ಕ್ಲೀನಾಗಿ ಮ್ಯಾನೇಜ್ ಮಾಡಿ ಸೆಟ್ರೇಟ್ ಮಾಡಿ ಒಂದು ಲೆವೆಲಿಗೆ ತಂದುಬಿಟ್ಟು ಕೊಟ್ಟರು. ನಮ್ಮ ಚೈತ್ರ ಅವರು ನಮಗೆ ಖುಷಿಯಾಗಿದೆ, ಚೈತ್ರ ಅವ್ರಿಗೂ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಖುಷಿ ಆಯಿತು ಗೈಸ್. ಎಲ್ಲ ಡೀಟೇಲ್ಸ್ ಇವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಬಂದುಬಿಟ್ಟು ನಿಮಗೆ ಇವೆಂಟ್ಗಳನ್ನ ಮಾಡಿಕೊಡ್ತಾರೆ. ಯಾವುದೇ ಥರದ ಇವೆಂಟ್ ಆಗಿರ್ಬೋದು ಪ್ರತಿಯೊಂದು ಮಾಡ್ತಾರೆ. ಈಗ ಕಿಚನ್ಗೆ ಬಂದಿದ್ದೀನಿ, ಸೆಲೆಬ್ರೇಷನ್ ಎಲ್ಲ ಮುಗೀತು. ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಸೆಲೆಬ್ರೇಷನಲ್ಲಿ, ಬಿಕಾಸ್ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಗಾಸಿಪ್ಪು ಆಮೇಲೆ ಮಜಾ ಮಾಡಿಕೊಂಡು ಕಾಲು ಹಿಡ್ಕೊಂಡು ಸೊ ಹಾಗೆ ಕಳೀತು. ಸದ್ಯಕ್ಕೆ ಒಂದಿಷ್ಟು ಅಡುಗೆ ಮಾಡೋಣ, ಕಬಾಬ್ ಇತ್ತು, ಸೊ ಕಬಾಬ್ ಮಾಡ್ಕೊಡೋಣ ಎಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಫುಡ್ಡು ಬೇರೆ, ಇದು ಕಬಾಬ್ ಬರೀ ಸ್ಟಾರ್ಟರ್ಸು, ಬೇರೆ ಫುಡ್ನ ಹೊರಗಡೆಯಿಂದ ತರಿಸ್ತಾ ಇದ್ವಿ. ಕಶ್ಯಪ್ ರಾಜು ಎಲ್ಲ ಹೋಗಿದ್ದಾರೆ ತರೋದಕ್ಕೆ ಅದನ್ನು. ವಾಟ್ ರೈಡ್ ಯು ಟಾಕಿಂಗ್ ಮೋರ್? ಏನು ಬ್ರೋ ಈಗ ಗಮ್ ಗುಡ್ತೈತೆ, ಸೀರಿಯಸ್ಲಿ ಸರಿಯಾಗಿ ಗಮ್ ಬಿಡ್ತಾ ಇದೆ. ಈಗ ಫ್ಲಾಶ್ ಆಯ್ತದ ತುಂಬಾ ಲೇಟ್ ಆಗಿ. ಕಳ್ಳ ಗೈಸ್, ಕಳ್ಳ, ಮೊಹಾ ಕಳ್ಳ. ಮ್ಯಾಟ್ರ್ ಏನು ಗೊತ್ತಾ, ಇವಾಗ ಟೈಮ್ 11 ಗಂಟೆ ಆಗಿದೆ. ಸೊ ಏನು ಡೆಕೋರೇಷನ್ ಮಾಡಿಸಿದ್ವಿ ಅವೆಲ್ಲ ಅದನ್ನು ಬಿಚ್ತಾ ಇದ್ದಾರೆ ಹುಡುಗರು. ಓಕೆನಾ, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಊಟಕ್ಕೆ ಎಲ್ಲರೂ ಕೆಳಗೆ ಬಂದಿದ್ವಲ್ಲ, ಗಾಳಿಗೆ ಎಲ್ಲ ಹಾರ್ಬಿಟ್ಟಿದೆ ಬೆಲೂನ್ಗಳು ಅಲ್ಲೆಲ್ಲ ಇದ್ದಿದ್ದು. ಕೆಲವು ಬಿಚ್ಕೊಂಡು ಹಾರೋಗಿದ್ದಾವೆ, ಕೆಲವು ಹಂಗಂಗೆ ಬಂಡಲ್ ಸಮೇತ ಹಾರೋಗಿದ್ದಾವೆ. ಎಲ್ಲಿ ಅಂದರೆ ನಿಮಗೆಲ್ಲ ಕಾಣ್ತಿರ್ಬೋದು, ಇಲ್ಲಿ ಬೆಲೂನ್ ಇದೆ, ಆ ಮರದ ಮೇಲೆ ಬೆಲೂನ್ ಇದೆ, ಅಲ್ಲಿ ಕಾಣ್ತಿದ್ಯಾ ಅದು ಬೆಲೂನೇ ಅದು. ಸೊ ಅದೇ ಥರ ಸಿಕ್ಕಾಬಿಟ್ಟು ಇಲ್ಲೆಲ್ಲ ಬೆಲೂನ್ ಹೋಗ್ಬಿಟ್ಟಿದ್ದಾವೆ. ಆ್ಯಂಡ್ ಈಗ ಒಂದೊಂದಾಗಿ ಒಡೆದೋಗ್ತಾ ಇದ್ದಾವೆ, ಫುಲ್ ಜೋರಾಗಿ ಸೌಂಡ್ ಮಾಡಿಕೊಂಡು. ಅದು ಭಯ ಆಗ್ತಿದೆ, ಪಕ್ಕ ಯಾರಾದರೂ ಕಿರಿ ಕೆತ್ತಾರೆ ಅಂತ. 11 ಗಂಟೆನಲ್ಲಿ ಬಡ್ ಅಂತೆಲ್ಲ ಸೌಂಡ್ ಬಂದರೆ ಎಷ್ಟು ಭಯ ಆಗುತ್ತೆ ಹೇಳಿ. ಸೊ ಎಲ್ರಿಗೂ ಗೊತ್ತಾಗಿದೆ ಸುತ್ತಮುತ್ತ ನಮ್ಮ ಮನೇಲಿ ಇವೆಲ್ಲ ಮಾಡಿಸಿರೋ ಜಾತ್ರೆ ಅಂತ. ಜಾತ್ರೆ ಅಲ್ಲ, ಡೆಕೋರೇಷನ್ಸು. ಸೊ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ಕ್ಯಾಮ್ ಆಗ್ಬಿಡ್ತೀವಿ ಲಾಸ್ಟಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗಲಿ ನೋಡ್ಕೊಳ್ಳೋಣ. ಏನು ಯಾವಾಗಲೂ ಮಾಡ್ತೀವ, ಯಾವಾಗಲೂ ಮಾಡಿರೋದು ಒಂದು ಸರಿ ಅಪರೂಪಕ್ಕೆ. ಅಲ್ಲೆಲ್ಲ ಇದೆ ಬೆಲೂನ್ಸ್ ಕೆಳಗಡೆ. ನಿನ್ನೆ ರಾತ್ರಿ ಇದೇ ಜಾಗದಲ್ಲಿ ಲಾಸ್ಟ್ ವ್ಲಾಗ್ ಮಾಡಿದ್ದು, ಅದಾದಮೇಲೆ ಇದೇ ಜಾಗಕ್ಕೆ ಬಂದುಬಿಟ್ಟು ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೆಕ್ಸ್ಟ್ ಡೇ ಬೇಸಿಕಲಿ ನೆನ್ನೆ ಎಲ್ಲ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಚಿಲ್ಲಾಗಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಮನೆಗೆ ಡಿಸ್ಪರ್ಸ್ ಆದರು ನೆನ್ನೆನೆ. ಆ್ಯಂಡ್ ಈಗ ಬಂದು ವಾಪಸ್ ನೋಡ್ತಾ ಇದ್ದೀನಿ ನಾನು ಏನು ಕತೆ, ಇನ್ನೂ ಎಷ್ಟು ಬೆಲೂನ್ಗಳಿದ್ದಾವೆ ಅಂತ ನೋಡ್ರಿ. ಫುಲ್ ಬೆಲೂನ್ಗಳು, ಇನ್ನೂ ಬಿಸಿಲು ಬಂದಿಲ್ಲವಲ್ಲ ಇಲ್ಲಿ, ಸೊ ಅದಕ್ಕೋಸ್ಕರ ಈ ಮನೆ ಪಕ್ಕ ಇರೋ ಬೆಲೂನ್ಗಳು ಹಂಗೆ ಇದ್ದಾವೆ. ನೆನ್ನೆ ಎಲ್ಲೆಲ್ಲಿ ಈ ಮರದ ನೋಡಿ ಅಲ್ಲೇ ಸಿಗಾಕೊಂಡಿದೆ, ಮರದಲ್ಲಿ ಒಂದು ಬೆಲೂನ್ ಇತ್ತು, ಆ ಮರದಲ್ಲೆಲ್ಲ ಇತ್ತು. ಸೊ ಎಲ್ಲ ಕಡೆ ಫುಲ್ ಹಾರಿ ಹೋಗ್ಬಿಟ್ಟಿದೆ. ನೆನ್ನೆ ಎಷ್ಟು ಕಾಣ್ತಾ ಇತ್ತು, ಇವತ್ತು ಮೋಸ್ಟ್ಲಿ ಎಲ್ಲ ಒಡೆದೋಗಿರ್ಬೇಕು. ಹೊರಗಡೆ ಅಂತೂ ಎಲ್ಲೂ ಕಾಣ್ತಾ ಇಲ್ಲ. ಬಟ್ ಆದರೂ ಮಧ್ಯರಾತ್ರಿ ಗುರು ಸೌಂಡ್ ಬಡ ಅಂತ ಬರ್ತಾಯಿತ್ತು, ಬೆಲೂನ್ ಹೊಡೆದೋಗೋದು. ಸದ್ಯಕ್ಕೆ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಸೊ ಯಾವಾಗಲೂ ಒಂದ್ಸರಿ ಈ ಥರ ಸೆಲೆಬ್ರೇಷನಲ್ಲಿ ಏರುಪೇರು ಆಗ್ತವೆ, ಅದು ಗಾಳಿ ಮಿಸ್ಟೇಕು ನಮ್ಮದಲ್ಲ. ಎನಿವೆ
ಮಜಾ ಅಂತೂ ಬಂತು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡೋದಕ್ಕೆ. ಆ್ಯಂಡ್ ಅವರೆಲ್ಲ ನಮ್ಮ ಬಾಯ್ಸೇ, ಗೊತ್ತಿರೋರು, ಪರಿಚಯ ಇರೋರು. ನೀವು ಅಷ್ಟೇ ಯಾವ್ದಾದ್ರು ಇವೆಂಟ್ಸ್ಗಳಿದ್ರೆ ಅವ್ರಿಗೆ ಆರ್ಡರ್ಸ್ನ ಕೊಡಿ ರೀಸನೇಬಲ್ ಪ್ರೈಸಲ್ಲಿ. ಜವಾಬ್ದಾರಿ ವಹಿಸ್ಕೊಂಡು, ಜವಾಬ್ದಾರಿ ಏನು ಅಂತಂದ್ಬಿಟ್ಟು ನೆನ್ನೆ ಅವ್ರದ್ದೆಲ್ಲ ನೋಡಿದೆ ನಾನು. ತುಂಬಾ ಜವಾಬ್ದಾರಿನಲ್ಲಿ ಎಲ್ಲ ಅವರೇ A to Z ಮಾಡಿದ್ರು. ಸೊ ಆ ಥರ ಜವಾಬ್ದಾರಿ ವಹಿಸ್ಕೊಂಡು ಮಾಡೋರು ಬೇಕು, ಬಾಯ್ಸ್ ಮಾಡ್ತಾರೆ. ಸೊ ನಿಮ್ಮದು ಯಾವ್ದಾದ್ರು ಇವೆಂಟ್ಸ್ ಇದ್ದರೆ ಯಾವುದೇ ರೀತಿಯಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಓಕೆ, ಬಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ಕಾಣ್ತಿದ್ಯಾ 2. ಸೊ ಈ 2 ಜೊತೆಗೆ 7, ಸೊ 27 ಇಯರ್ಸ್ ಅಂತ ಹೇಳ್ಬಿಟ್ಟು 7 ಕೂಡ ಇಟ್ಟಿದ್ವಿ. ಎಲ್ಲ ಡೆಕೋರೇಷನ್ ಇನ್ನೂ ಚೆನ್ನಾಗಿ ಮಾಡಿದರು. ಬಟ್ ಗಾಳಿ ಜಾಸ್ತಿ ಆಗಿಬಿಟ್ಟು ಬೆಲೂನ್ಗಳೆಲ್ಲ ಹೊಡೆದೋದು ಒಂದು ಲೆವೆಲ್ಗೆ. ಆ್ಯಂಡ್ ಅದರಲ್ಲಿ ಆ 7 ಕೂಡ ಹೊಡೆದೋಯ್ತು. 2 ಒಂದು ಉಳ್ಕೊತ್ತು. ಅದಕ್ಕೋಸ್ಕರ ಸರಿ ಬಿಡಿ ಬ್ರೋ ಅಂತಂದ್ಬಿಟ್ಟು ನಾನೇ ತಂದು ಇಟ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ಇವೆರಡು ಯಾಕೋ ಒಂದು ಲೆವೆಲ್ಗೆ ಇಷ್ಟ ಆಯಿತು ನನಗೆ. ಇವೆಲ್ಲ ಕಸ್ಟಮೈಸ್ ನಾನೇ ಹೇಳಿದ್ನಲ್ಲ, ನಾನೇ ಬೇಕು ಅಂತ ತರಿಸಿ ಮಾಡಿಸಿದ್ದು ಅಂತ. ಸೊ ಅದಕ್ಕೆ ನನಗೆ ಬಿಟ್ಟೋಗ್ರಿ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡೆ ಅದನ್ನು. ಒಂದು ಗಿಫ್ಟ್ ಪಾರ್ಸೆಲ್ ಬಂದುಬಿಟ್ಟಿದೆ. ನಿಜ ನನಗೆ ಗೊತ್ತಿಲ್ಲ ಯಾರು ಕಳಿಸಿರೋದು ಇದನ್ನು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ನನಗೆ ಅನ್ಸಕ್ಕೆ ಯಾವುದೋ ಬ್ರ್ಯಾಂಡೇ ಕಳಿಸಿರೋದು. ಸೊ OTP ಏನಾದ್ರು ಇದ್ದರೆ ಡೆಲಿವರಿಯವ್ರು ಫೋನ್ ಮಾಡಿದಾಗ ಬೇಡ ಗುರು ನೀನೇ ತೊಗೊಂಡೋಗ್ಬಿಡು ವಾಪಸ್ಸು, ಸುಮ್ಮನೆ ಯಾಕೆ ಅಂತ ಅಂದ್ಕೊಂಡಿದ್ದೆ. ಬಟ್ OTP ಎಲ್ಲ ಏನೂ ಇರಲಿಲ್ಲ, ಸೀದಾ ಕೊಟ್ಟೋದ್ರು. ಪೇಡ್ ಅಂತ ಇತ್ತು, ಪ್ರೀಪೇಯ್ಡ್ ಆಲ್ರೆಡಿ ಇತ್ತು. ಸೊ ಇಲ್ಲಿ ಸ್ಟಿಕ್ಕರ್ ಹಾಕಿರೋ ಪ್ರಕಾರ ಕಾಣ್ತಾ ಇದೆ ಯಾವುದೋ ಒಂದು ಬ್ರ್ಯಾಂಡ್ ಕಳಿಸಿರೋದು ಅಂದ್ಬಿಟ್ಟು. ಸೊ ಏನಿದೆ ಇದರೊಳಗೆ, ಏನು ಕತೆ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ಅನ್ಬಾಕ್ಸ್ ಮಾಡ್ತೀನಿ. ಸುಮ್ಮನೆ ಬ್ಲಾಸ್ಟ್ ಮಾಡಬೇಡ, ಸೌಂಡ್ ನನಗೆ ಇರಿಟೇಟ್ ಆಗುತ್ತೆ, ಭಯ ಆಗುತ್ತೆ. ಇರಿಟೇಟ್ ಅಲ್ಲ, ಸುಮ್ಮನೆ ಮಗ ಪ್ಲೀಸ್ ಕಣೋ, ಸುಮ್ಮನೆ ಇರೋ. ಏಯ್ ಸುಮ್ಮನೆ ಇರೋ, ಕೂಗ್ಬಿಡ್ತೀನಿ ಈಗ, ಊರವರೆಲ್ಲ ಕೇಳಿಸ್ಕೊಬೇಕಂಗೆ ಅಷ್ಟೇ. ಆಮೇಲೆ ಹಾಂ ಏನು ಚೈತ್ರ, ಏನು ಸಮಾಚಾರ?